चित्स्वरूपा वराभये सन्धदधीं त्रिनेत्रा सिन्धूरवर्णामति कोमलांगी मयामयी तत्त्वमयी ಅಂತೂ ಮೆಜಾರಿಟಿ ಬಂದ್ಬಿಡ್ತೀಯಾ? ಅವ್ಳು ಮೆಜಾರಿಟಿ ಬಂದ್ರಷ್ಟು ಬಿಟ್ರಷ್ಟು ನಮಗ್ ಬೇಕಾಗಿರೋದು ಪಾರ್ಟಿ. ಇವತ್ತು ಯಾವ ಹೋಟೆಲಲ್ಲಿ ಪಾರ್ಟಿ ಕೊಡ್ತೀಯಾ ಅದನ್ನ ಮೊದ್ಲೇ ಹೇಳು. ನೋಡ್ರೆ ಹುಡುಗಿಯರಾಗಿದ್ಕೊಂಡು ಪಾರ್ಟಿ ಹೋಟ್ಲು ಅಂತ ಸುತ್ತ ಬದಲು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದು ಒಳ್ಳೆ ಐಡಿಯಾ. ಫಸ್ಟ್ ಕೇಕ್ ಕಟ್ ಮಾಡು. ಮೊದ್ಲು ಆ ಕೆಲಸ ಮಾಡು. ಕೇಕ್ ಕಟ್ ಮಾಡು ಅಂದ್ರೆ ಕಣ್ಣೀರ್ ಹಾಕ್ತಾ ನಿಂತಿದ್ಯಾ? ಅಯ್ಯೋ, ಪ್ರತಿ ವರ್ಷ ಹೀಗೆ ಆಗ್ತಿರ್ತಾಳೆ. ಕೇಳಿದ್ರೆ ಇವ್ಳು ಚಿಕ್ಕಳಿರ್ಬೇಕಾದ್ರೆ ಇವ್ಳು ಬಾಲ್ಯ ಸ್ನೇಹಿತ ಆನಂದ ಅಂತಿದ್ನಂತೆ. ಅವನು ಇವಳು ಒಬ್ಬರು ಬಿಟ್ಟೇ ಇರ್ತಿರ್ವಂತೆ. ಇವಳು ಬರ್ತಿರ್ ದಿವಸ ಅವನು ಇವಳು ಬೇರೆ ಬೇರೆ ಆದ್ರಂತೆ. ಅದಕ್ಕೆ ಪ್ರತಿ ವರ್ಷನು ಇವಳು ಬರ್ತಿರ್ ದಿವಸ ಅವ್ನು ನೆನ್ಸ್ಕೊಂಡು ಯಾವಾಗ್ಲೂ ಅಳ್ತಾ ಇರ್ತಾಳೆ. ಅದಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿರೋ ಸೋಮೇಶ್ವರ ಕೇಳಿದೆಲ್ಲ ನಡ್ಸ್ಕೊಡ್ತಾನಂತೆ. ನೀನು ನಿನ್ ಪ್ರಾರ್ಥನೆ ಅವನ್ ಮುಂದೆ ಇಡು. ಅವನು ನೀನ್ ಆನಂದನ ಎಲ್ಲಿದ್ರು ಕಳಿಸಿ ತಂದು ನಿನ್ ಮುಂದೆ ನಿಲ್ಲಿಸ್ತಾನೆ. ಕರೆಕ್ಟ್ ಆಗಿ ಹೇಳ್ದೆ ಕಣೆ ಮಂಜು. ಮೊದ್ಲು ಕೇಕ್ ಕಟ್ ಮಾಡು. ಮೊದ್ಲು ಒಂದ್ ಅರ್ಚನೆ ಮಾಡಿ. ಯಾರ ಹೆಸರಿಗೆ? ಜ್ಯೋತಿ ಅಂತ. ನಿನ್ನ ಹೆಸರು ಆನಂದ ಕಣ, ಗೊತ್ತು ಕಣ. ಮತ್ತೆ ಜ್ಯೋತಿ ಅಂತಿದ್ಯಾ? ಜ್ಯೋತಿ ನನ್ನ ಬಾಲ್ಯ ಸ್ನೇಹಿತೆ. ಇವತ್ತು ಅವಳು ಹುಟ್ಟದಬ್ಬ, ಅದಕ್ಕೆ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಈ ದಿನ ನನ್ನ ಜೀವನದಲ್ಲೇ ಮರೆಯಕ್ಕಾಗಲ್ಲ. ಈಗ ಅವಳೆಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ?
ತಿಳ್ಕೊಂಡಿ ಕಣೆ. ಇನ್ನ ಯೋಚನೆ ಬಿಡ. ಈ ಸೋಮೇಶ್ವರ ನೀನ್ ಆನಂದ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಾನೆ. ಅಯ್ಯೋ ಶಿವ. ಏನು ಜೊತೆ ಇದು? ನಾವೆಲ್ಲರೂ ಜಾಲಿಯಾಗಿ ಹಾಡ್ತಾ ಕುಡಿತಾ ಇರ್ಬೇಕಾದ್ರೆ ಇನ್ನೊಬ್ಳೆ ಯಾಕೆ ನೆಲ್ಲಾಗಿದ್ಯಾ? ಅವ್ನು ಎಷ್ಟು ಚೆನ್ನಾಗಿ ಹಾಡ್ತಾನಲ್ಲ, ಅವ್ನು ಹಾಡ್ಕೊಳ್ಳೋ ಹೆಂಗ್ ಮಾಡ್ತಿರ್ಬೇಕು. ಅದೆಲ್ಲ ಏನು ಇಲ್ಲ. ಅದು ಬಂದ್ರೆ ಹೇಳ್ತೀನಿ. ಏನಿದು 1:30 ಗಂಟೆ ರಾತ್ರಿಲಿ ಹೀಗ್ ಮೈ ಮರೆತು ಹಾಡು ಹೇಳ್ತಾ ಇದ್ಯಾ? ನಾನಾ? ಇಲ್ವಲ್ಲ. ಏನೇ ಜೊತೆ ಇದ್ದು? ನಾವೆಲ್ಲ ನಿನ್ನೆ ಹಾಡ್ತಾ ಕುಡಿತಾ ಇರ್ಬೇಕಾದ್ರೆ ನೀನ್ ಮಾತ್ರ ಅಂತ ಇದ್ದೆ. ಈಗ ನೋಡಿದ್ರೆ ಅದೇ ಹಾಡು ಹಾಡ್ತಾ ಇದೀಯಾ. ಏನು ನಿಮ್ ಸಮಾಚಾರ? ಇಲ್ವಲ್ಲ. ಮಲ್ಕೊಳ್ಳೋಣ. ಅದೇನು ಹೇಳೋವರೆಗೂ ಇಲ್ಲ. ನೀನು ಹೇಳಿದ್ ನಿಜ. ಅದೇ ಆ ಸೋಮೇಶ್ವರ ನನ್ನ ಆನಂದನ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ಬಿಟ್ಟ. ನಿನ್ನೆ ಆಡ್ ಹೇಳಿದ್ನಲ್ಲ, ಅವನೇ ಕಣೆ ನನ್ನ ಆನಂದ. ನಿನ್ಗೇನೆ ಬಂತು? ಅವನ್ ಸಿಕ್ಕಿಲ್ಲ ಅಂತ ಗೊಳೋ ಅಂತ ಅಳ್ತಾ ಇದ್ದೆ. ಅವನ್ ಕಣ್ಣೆದ್ರು ಬಂದಾಗ ಸುಮ್ಮನೆ ಬಿಟ್ಟು ಈಗ ನಿದ್ದೆಲೆ ಕನ್ನಡಕನ ಹಾಡ್ತಿದ್ಯಲ್ಲೇ. ಅದಕ್ಕೆ ಒಂದ್ ಕಾರಣ ಇದೆ. ನಿನ್ನೆ ಆನಂದ್ ನೋಡಿದಾಗ ಮಾತಾಡಿಸ್ಬೇಕು ಅಂತ ಆಸೆಯಿಂದ ಆತುರದಿಂದ ಓಡೋಡ್ ಬಂದೆ. ಆದ್ರೆ ನಮ್ಮ ಅವನ್ ಜ್ಞಾಪಕ ಬಂದು ಎದುರಿ ಸುಮ್ಮನಾಗ್ಬಿಟ್ಟೆ. ನಮ್ಮ ಅವನ್ಗೆ ಅವನ್ ಕಂಡ್ರೆ ಆಗೋದೇ ಇಲ್ಲ. ಯಾಕೆಂದ್ರೆ ಅವನು ನಮ್ಮ ಮನೆ ಡ್ರೈವರ್ ಮಗ. ನಾ ಚಿಕ್ಕ ವಯಸ್ಸಿನಲ್ಲಿರುವಾಗ ನಾನು ಬರ್ತಡೇ ನಡೀತಿರುವಾಗ ಥ್ಯಾಂಕ್ ಯು ಆಂಟಿ. ಅಂದ್ಬಿಟ್ಟಿಯೇನ? ನಿನ್ ಬರ್ತಡೇಗೆ ಇದನ್ನು ತಂದಿದ್ದೀನಿ. ಎಷ್ಟು ಸತಿ ಹೇಳಿದ್ದೀನಿ ನಾನು ನಿನ್ಗೆ, ಜ್ಯೋತಿ ಜೊತೆ ಓಡಾಡ್ಕೊಡ್ದು ಮಾತಾಡ್ಕೊಡ್ದು ಅಂತ. ಸುಮ್ಮನೆ ರಕ್ಕ, ಇವನಿಗೆ ಎಷ್ಟು ಸತಿ ಹೇಳಿದ್ದೀನಿ ಜ್ಯೋತಿ ಜೊತೆ ಸೇರ್ಬೇಡ ಅಂತ. ಈ ಅನಿಶ್ಚಿತವನು ಇಷ್ಟು ಜನರ ಮುಂದೆ ನಮ್ಮ ಮರ್ಯಾದೆನ ಕಮ್ಮಿ ಮಾಡಿಬಿಟ್ಟ. ನಮ್ಮ ಅಂತಸ್ತೇನು, ಇವನ್ ಯೋಗ್ಯತೆ ಏನು? ಇವನಿಂದ ನನ್ನ ಫ್ರೆಂಡ್ಸ್ ತಂದಿರೋ ಪ್ರೆಸೆಂಟೇಷನ್ ಎಲ್ಲ ಜ್ಯೋತಿ ಕಸವಾಕೊಂಡು ಈ ಬಿಕಾರಿ ತಂದ್ರು ಹೂಗೋಸ್ಕರ ಓಡ್ ಬಂದಾಳೆ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ಈ ವಿಷಯ ಏನಾದ್ರೂ ನನ್ನ ಭಾವನೆ ಗೊತ್ತಾದ್ರೆ ಮುಖ ಕುಗಿತಾನಷ್ಟೇ. ಲೇ ಮಗನೇ, ನೀನ್ ಯಾಕೋ ಇಲ್ಲಿಗೆ ಬಂದೆ? ನಾನು ಹೇಳಿಲ್ವಲ್ಲ ನಿನ್ನ ಮನೇಲೆ ಬಿದ್ದಿರು ಅಂತ. ಅಪ್ಪ ನಾನು ಇಲ್ಲಿ ಬರೋನಲ್ಲ ಅಪ್ಪ. ಜೊತೆ ಹೇಳಿದ್ಲು ನೀನ್ ಇಲ್ಲಿ ಬರ್ತಿದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ ಅಂತ, ಅದಕ್ಕೆ ಬಂದೆ ಅಪ್ಪ. ಇವನು ದೊಡ್ಡ ಮನುಷ್ಯ, ಅವ್ರು ಕರೆದು ಬಿಟ್ಲು, ಇವನು ಬಂದ್ಬಿಟ್ಟ. ನೋಡಿ ಆಚೆ ಬೇಡಿ ಬುದ್ಧಿ ಬೇಡಿ ಬಿಟ್ಬಿಡಿ. ಇನ್ನೊಂದು ದಿವಸ ನನ್ನ ಮನೆ ಕಾಲಿಟ್ರೆ ಕಾಲು ಮುರಿದು ಬಿಡ್ತೇನೆ. ಬೇಡಿ ಬುದ್ಧಿ ಬೇಡಿ ಹೊಡಿ, ಬೇಡಿ ಬುದ್ಧಿ. ಎಳ ಮೇಲೆ ಎಳ ಮೇಲೆ. ಈಗ ಆಗುತ್ತೆ, ನಾನು ಮೊದಲೇ ಹೇಳಿಲ್ವೇನೋ ಇಲ್ಲಿಗೆ ಬರ್ಬೇಡ ಅಂತ. ನಡೆಯ ಮನೆಗೆ, ನಡೆಯ ಮನೆಗೆ, ನಡಿ
ನೀನ್ ಯಾರು ಅವನ್ಯಾರು ಆ ತಿರುಪೇನ ಯಾಕೆ ಕರಿತೀಯ ನಡೆ ಸಾರಿ ಫ್ರೆಂಡ್ಸ್ ಲೆಟ್ ಅಸ್ ಸೆಲೆಬ್ರೇಟ್ ದಿ ಫಂಕ್ಷನ್ ಕಮ್ ಆನ್ ನಿನಗೂ ಅಷ್ಟೇ ಇನ್ನೊಂದ್ಸಲ ನೀನು ಅವನ ಹತ್ರ ಮಾತಾಡಿದ್ರೆ ನಿಮ್ಮಿಬ್ಬರನ್ನು ಸೇರಿಸಿ ಕಾಲು ಕತ್ತರಿಸಾಕ್ಬಿಡ್ತೀನಿ ಇಲ್ಲ ಅಂಕಲ್ ನಾನು ಇನ್ಮೇಲಿಂದ ಅವನ ಜೊತೆ ಮಾತಾಡಲ್ಲ ನೀವು ಆನಂದ್ಗೆ ಏನು ಮಾಡ್ಬೇಡಿ ಅಂಕಲ್ ಹೊಡಿಬೇಡ ಅಂಕಲ್ ಇದೇ ಕಣೆ ನಡೆಸ್ಕತೆ ಎಲ್ಲಿ ಆನಂದನ್ ಮಾತಾಡ್ಸಿದ್ರೆ ಮತ್ತೆ ನಮ್ಮ ಮಾವ ಅವನಿಗೆ ತೊಂದರೆ ಮಾಡ್ತಾನೇನೋ ಅಂತ ಹೆದ್ರಿ ಸುಮ್ಮನಾಗ್ಬಿಟ್ಟೆ. ಅಯ್ಯೋ ಹುಚ್ಚಿ, ಆಗ ನೀನು ಚಿಕ್ಕ ಹುಡುಗಿ ಅವನು ಚಿಕ್ಕ ಹುಡುಗ, ಈಗ ನೀನು ಬೆಳೆದಿದ್ಯಾ ಅವನು ಬೆಳೆದಿಯಾನೆ, ಇನ್ ನಿಮ್ಮ ಮಾವಿಗೆ ಯಾಕೆ ಹೆದರ್ಬೇಕು? ಅದು ಸರಿ ಬಿಡು, ಈಗಿನ ಕಾಲದಲ್ಲಿ ನಮ್ಮ ಅಪ್ಪನಿಗೆ ನಾವು ಹೆದರಲ್ಲ, ನೀನ್ ಯಾಕೆ ನಿಮ್ಮ ಮಾವಂಗೆ ಹೆದರ್ಬೇಕು? ನೋಡ ಜ್ಯೋತಿ, ನಾಳೆನೆ ನೀನು ಅವನ್ ಸಿಕ್ಕಿ ಮಾತಾಡ್ಸ್ಬೇಕು, ನಾವೆಲ್ಲರೂ ಸಹಾಯ ಮಾಡ್ತೀವಿ, ಅದೇನಾಗುತ್ತೋ ನಾವು ನೋಡಬಿಡ್ತೀವಿ. ಆದ್ರೆ ಆನಂದು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ವಲ್ಲ. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ನಾವೆಲ್ಲ ವಿಚಾರಿಸಿಟ್ಕೊಂಡಿದ್ದೀವಿ. ಅವನು JS ಕಾಲೇಜಲ್ಲಿ ಓದ್ತಿದ್ದಾನಂತೆ. ಈ ಪ್ರೀತಿಗಾಗಿ ಪ್ರಾಣ ತೆತ್ತ ಪ್ರೇಮಿಗಳು ಹಲವಾರು ಜನ, ಅದರಲ್ಲಿ ಲೈಲಾ ಮಜ್ನು. ಸರ್, ಆನಂದನ್ ಅವ್ರಿಗೆ ಫೋನ್ ಬಂದಿದೆ. ಯಾರಿಂದ? ಅವ್ರ ಅಜ್ಜಿಯಿಂದ ಸರ್. ಏನಯ್ಯ ಇಂಟ್ರೆಸ್ಟ್ ಆಗಿ ಪಾಠ ಮಾಡ್ತಾ ಇರೋವಾಗ ನಿಂದೊಂದು ಡಿಸ್ಟರ್ಬೆನ್ಸು. ಯಾರೇ ಅದು ಆನಂದು? ನಾನೇ ಸರ್. ಹೋಗಿ ಅಟೆಂಡ್ ಮಾಡ್ಬಾ. ಥ್ಯಾಂಕ್ ಯು ಹಲೋ, ಯಾರು? ಹಲೋ, ಹಲೋ, ಯಾರದು? ನಿಮ್ಮ ಅಜ್ಜಿ ಮನೆ ಪಕ್ಕದ ಮನೆ ಅಜ್ಜಿ ಮನೆ ರಾಮಾಬಾಯಿ. ನನ್ ಗಜ್ಜಿನೇ ಇಲ್ವಲ್ಲ. ಅಯ್ಯೋ, ನಿಮ್ಗೊಬ್ಬಮ್ಮ ಇದ್ರು ತಾನೇ? ಇದ್ರು, ಅದು ಈಗಿಲ್ಲ ಅವರು. ಇಲ್ಲಿದ್ರೆ ಏನಂತೆ, ಅವ್ರಿಗೊಬ್ಬಮ್ಮ ಇದ್ರು ತಾನೇ? ಇದ್ರು, ಆದ್ರೆ ಅವರು ಇಲ್ಲ ಈಗ. ಇಲ್ಲಿದೆ ಹೇಗ್ರಿ? ಅವ್ರಿಗೊಂದು ಅಜ್ಜಿ ಇರ್ಲೇಬೇಕ್ರಿ, ನೀವು ಅವ್ರು ನೋಡಿಲ್ಲ ರೀ, ಅವ್ರು ನಿಮ್ಮನ್ನ ನೋಡಿಲ್ಲ ರೀ. ಇದ್ದಾರೆ ರೀ, ಇದ್ದಾರೆ. ನಿಮ್ಗೊಂದು ಅಜ್ಜಿ ಇರ್ಲೇಬೇಕು. ಸರಿ ಸರಿ ಸರಿ, ಅಜ್ಜಿ ಇದ್ದಾರೆ, ಏನಾಗ್ಬೇಕೀಗ? ನೋಡಿ, ಅವರು ನಿಮ್ಮನ್ನ ನೋಡ್ಬೇಕಂತೆ. ಯಾಕೆ? ಮೊಮ್ಮಗನ್ ನೋಡೋದೇನಕ್ಕಪ್ಪ, ಮುದ್ದಾಡೋದಕ್ ತಾನೆ. ಹಳದಿ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ಬೇರೆ ಬೈಲತ್ರ ಕಾಯ್ತಾ ಇರ್ತಾರೆ. ಮರಿದೀರಾ ಬಂದ್ಬಿಡಪ್ಪ, ಮರೆಯೋದಿಲ್ಲ ತಾನೇ ಮಗ, ಬಂದ್ಬಿಡಪ್ಪ. ಹಲೋ ಹಲೋ, ಹಳದಿ ಸೀರೆ, ತಲೆ ತುಂಬಾ ಹೂ. ಅಜ್ಜಿ, ಮೊಮ್ಮಗ್ನೆ, ಅಜ್ಜಿ, ಮೊಮ್ಮಗ್ನೆ, ಅಜ್ಜಿ, ಮೊಮ್ಮಗ್ನೆ, ಮೊಮ್ಮಗ್ನೆ, ಅಜ್ಜಿ, ಮೊಮ್ಮಗ್ನೆ, ಅಜ್ಜಿ, ಮೊಮ್ಮಗ್ನೆ, ಅಯ್ಯೋ ಅಜ್ಜಿ, ಮೊಮ್ಮಗ್ನೆ, ಅಜ್ಜಿ, ಮೊಮ್ಮಗ್ನೆ. ಇಷ್ಟು ವರ್ಷದಿಂದ ನನ್ ಬಿಟ್ಬಿಟ್ಟು ಎಲ್ಲೋಗಿದ್ದಪ್ಪ? ಇಷ್ಟು ವರ್ಷ ಇಲ್ಲದೆ ಈಗ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬಂದಜ್ಜಿ? ನಾನ್ ನಿಮ್ಮ ಅಜ್ಜಿ ಅಲ್ಲಪ್ಪ, ಹಾ, ನಿಮ್ಮ ಅಜ್ಜಿ ಮನೆ ಪಕ್ಕದ ಮನೆ ಅಜ್ಜಿ ನಾನು. ಹಂಗಾರೆ ನಮ್ಮ ಅಜ್ಜಿ ಬರ್ಲಿಲ್ವಾ? ಇಲ್ಲ, ಮೊಮ್ಮಗ ಯಾರು ಅಂತ ತಿಳ್ಕೊಳೋದಕ್ಕೋಸ್ಕರ ನನ್ ಕಳ್ಸಿದ್ದಾರೆ. ಎಂತ ಕಾಲ ಬಂತಪ್ಪ ಶಿವನೇ. ಅಜ್ಜಿಗೆ ಮೊಮ್ಮಗ ಯಾರು ಅಂತ ಗೊತ್ತಿಲ್ಲ, ಮೊಮ್ಮಗನ್ಗೆ ಅಜ್ಜಿ ಯಾರು ಅಂತ ಗೊತ್ತಿಲ್ಲ. ಮೊಮ್ಮಗನ ನೋಡಿದ್ರೆ ಅಜ್ಜಿ, ಒಂದು ಅಜ್ಜಿನ ಅಜ್ಜಿ. ಅದಕ್ಕೋಸ್ಕರನೇ ನೀನ್ ನೋಡ್ಬೇಕು ಅಂತ ಒದ್ದಾಡ್ತಾ ಕುಂತಿದ್ದಾರೆ. ನಿನ್ನ ಹೆಸರೇನಪ್ಪ? ಶಂಕರಾನಂದ ಅಂತ. ಮನೇಲಿ ಆನಂದ ಆನಂದ ಅಂತ ಕರೀತಾರೆ. ಓಹ್, ನಿನ್ನ ಹೆಸರು ಆನಂದ ತಾನೆ? ನಿಮ್ ತಂದೆ ಡ್ರೈವರ್ ರಂಗಯ್ಯ ತಾನೆ? ಸಾವುಕಾರು ನಾಯ್ಕರ ಮನೆಯೊಳಗೆ ಡ್ರೈವರ್ ಕೆಲಸ ಮಾಡ್ತಿದ್ರಲ್ಲ, ಅವರೇ ತಾನೆ ನಿಮ್ ತಂದೆ? ಹೌದು ಅಜ್ಜಿ, ಹೌದು, ಅವ್ರ ಮಗನೇ ನಾನು. ಹೌದಂತೆ, ಅವ್ರ ಮಗನೇ ಅಂತೆ. ಅಜ್ಜಿ, ಯಾರಿಗಜ್ಜಿ ಹೇಳ್ತಿದ್ಯಾ? ಅಯ್ಯೋ, ಮರ್ತೋತೀನಿ ಅಂತ ಹೇಳ್ಕೊಂಡೆ ಕಣಪ್ಪ. ಅದು ಬೇರೆ ಉಂಟಾ? ಓಹ್, ಅಜ್ಜಿ ತಾನೆ. ಸರಿ ಸರಿ. ಆನಂದ್, ಅವ್ರ ಮನೆಯೊಳಗೆ ಜ್ಯೋತಿ ಅಂತ ಒಂದು ಹುಡುಗಿ ಇತ್ತಲ್ಲ? ಜ್ಯೋತಿ? ಅಜ್ಜಿ, ಜ್ಯೋತಿ ಯಾಕಪ್ಪ ಜ್ಞಾಪಕ ಇಲ್ಲ? ಎಲ್ಲಾದ್ರೂ ಉಂಟೇನಜ್ಜಿ? ಜ್ಯೋತಿನ ನಾನು ಮರೆಯಕ್ಕಾಗುತ್ತಾ? ಅವಳಿಲ್ದೆ ನಾನು ತಿಂಡಿ ತಿಂತಿರ್ಲಿಲ್ಲ, ನಾನಿಲ್ದೆ ಅವಳು ಊಟ ಮಾಡ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಾವಿಬ್ರು ಒಂದೇ ಜೀವ, ಎರಡು ದೇಹ ಇದ್ದಾಗಿದ್ವಜ್ಜಿ. ಪಾಪಿ ಅವ್ರ ಮಾವ ನಮ್ಮಿಬ್ರು ಬೇರೆ ಬೇರೆ ಮಾಡ್ಬಿಟ್ಟ. ಈಗ ಅವಳೆಲ್ಲಿದ್ದಾಳು, ಯಾವ ಊರಿನಲ್ಲಿದ್ದಾಳೋ ಒಂದು ಗೊತ್ತಿಲ್ಲ. ನನಗೊತ್ತು ಯಾವಾಗಲೂ ಅವಳದೇ ಜ್ಞಾಪಕ. ಅದಕ್ಕೆ ಎಲ್ಲಿ ಯಾವಾಗ ಯಾವ ಹುಡುಗಿನ ನೋಡಿದ್ರು ನಾವು ಚಿಕ್ಕ ವಯಸ್ಸಿನಲ್ಲಿ ಹಾಡ್ತಿದ್ದ ಹಾಡನ್ನೇ ಹಾಡ್ತಿರ್ತೀನಿ. ನೀ ಯಾರೋ ನಾ ಯಾರೋ ಅಂತ. ಅಜ್ಜಿ,
ನಾನು ಮಾತ್ರ ಅವಳನ್ನ ದಿನ ಜ್ಞಾಪಿಸ್ಕೋತೀನಿ. ಆದ್ರೆ ಅವಳಿಗೆ ನನ್ನ ಜ್ಞಾಪಕ ಇದೆಯಲ್ವೋ ಒಂದು ಗೊತ್ತಿಲ್ಲ. ಈಗ ಅವಳೆಲ್ಲಿದ್ದಾಳು? ಜ್ಞಾಪಕ ಇದೆ ಆನಂದ್. ನಿನ್ನ ಮರಿ ಶಕ್ತಿ ನನಗೆ ಖಂಡಿತ ಇಲ್ಲ. ಅಜ್ಜಿ ಅಜ್ಜಿ ಈಗ ಕೊಡೋದಲ್ಲ ಅವಳು ಯಾರು? ಯಾರಪ್ಪ ನಂಗೆ ಗೊತ್ತಿಲ್ಲ. 10 ರೂಪಾಯಿ ಕೊಟ್ಲು. ಈಗ ಮಾತಾಡು, ಈಗ ಕೇಳು ಅಂದ್ಲು. ಕೇಳಿದೆ, ಮಾತಾಡ್ದೆ ಅಷ್ಟೇ. ಜ್ಯೋತಿ ಜ್ಯೋತಿ ನನ್ ಕೈಲಾಗಲ್ಲಮ್ಮ, ನನ್ಗಂತೂ ಸುಸ್ತಾಗೋಯ್ತು. ಎಲ್ಲೆಲ್ಲ ನಿನ್ನ ಹುಡುಕೋದು? ನಿನ್ನ ಎಲ್ಲ ಹೋಗಿದ್ದೆ? ನಿನ್ ಹೀರೋನು ಓಡಿಸಿ ನನ್ನೂ ಓಡಿಸಿ ನನ್ ಕೈಲಾಗಲ್ಲಮ್ಮ. ಏನು ಜ್ಯೋತಿ, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡು ಅನ್ನೋ ಹಾಗೆ ಅವನ ಹತ್ರ ಬಂದಾಗ ಹೀಗೇನೆ ಓಡ್ಬಿಡೋದು? ಅಬ್ಬಾ, ನನಗಂತೂ ನಿರಾಸೆ ಆಗೋಯ್ತು. ಇಬ್ರು ಹಾಗೆ ಹತ್ರ ಬರ್ತಾರೆ, ಹಾಗೆ ತಪ್ಕೊಂತಾರೆ, ಡುವೆಟ್ ಹಾಡ್ತಾರಂತ. ನಾವೆಲ್ಲ ಕಪಿಗಳ ತರ ಮರದಲ್ಲಿ ಕೂತಿದ್ರೆ ಹೀಗೇನೆ ನಿನ್ ಕಂಬಿ ಕೀಳೋದು? ಅಬ್ಬಾ, ನಾನ್ ಕೈಲಾಗಲ್ಲ. ನಮ್ಮ ಕರ್ಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗೋಯ್ತು. ಏ ಜ್ಯೋತಿ, ನಿಜವಾಗ್ಲೂ ಹೇಳೆ, ನೀನು ಆನಂದನ ಲವ್ ಮಾಡ್ತಿದ್ಯೇನೆ? ಅಯ್ಯ, ಅವಳು ಓಡ್ ಬಂದಿದ್ ನೋಡಿದ್ರೆ ಗೊತ್ತಾಗಲ್ವಾ ಅವ್ನು ಲವ್ ಮಾಡೋ ಲಕ್ಷಣನ? ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ನೀನು ಹೇಳು ಏನಾದ್ರು. ಅಯ್ಯೋ, ನನಗ್ ಲವ್ ಮಾಡಕ್ ಬಂದ್ರೆ ತಾನೆ ನಾನ್ ನಿನ್ಗೆ ಹೇಳಕ್ಕೆ. ಅವಳನ್ನೇ ಕೇಳ್ತೀಯಾ? ನನ್ ಕೇಳಿ. ಏನೋ ರಾತ್ರಿ ಎಲ್ಲ ಅಳ್ತಾ ಕೂತಿದ್ದಾಳಂತ ಅರೇಂಜ್ ಮಾಡಿದ್ರೆ ಹೀಗೇನೆ ಮಾಡೋದು? ನಿಜ ಹೇಳೆ, ನಿಜ ಹೇಳೆ. ನೀನ್ ಅವ್ನು ಲವ್ ಮಾಡ್ತೀಯೋ ಇಲ್ವೋ? 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 ಲವ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಲವ್ನ ನಿಜವಾಗಿಯೂ ಮಾಡ್ತೀಯಾ? ನಿಜವಾಗ್ಲೂ ಮಾಡ್ತೀನಿ. ಹಾಗಾದ್ರೆ ನಾಳೆನೇ ಇನ್ನೊಂದು ಪ್ರೋಗ್ರಾಮ್ ರೆಡಿ. ನೀನ್ ರೆಡಿನಾ? ನನ್ಗೆ ಭಯ ಆಗುತ್ತಲ್ಲೇ. ಭಯ ಅಂದ್ರೆ ಪಕ್ಕಾಕ್ಬಿಡ್ತೀನಿ. ಎಲ್ಲಾರು ಬಂದ್ರೆ ನೋಡು ಆನಂದ್ ಸರ್, ಈ ರೀತಿ ಪದೇ ಪದೇ ಟ್ರಬಲ್ ಮಾಡೋದು ನನಗಿಷ್ಟ ಇಲ್ಲ. ನೋಡು, ಹೋಗಿ ನಿಮ್ಮ ಅಜ್ಜಿಗೆ ಹೇಳು ಕ್ಲಾಸ್ ಟೈಮ್ನಲ್ಲಿ ಈ ರೀತಿ ಫೋನ್ ಮಾಡಬಾರ್ದು ಅಂತ. ಸರಿ ಸರ್. ಸೈಲೆನ್ಸ್ ಸೈಲೆನ್ಸ್. ಹಲೋ, ಆನಂದ್ ತಾನೇ? ನಮ್ಮ ಅಜ್ಜಿ ಮನೆ ಪಕ್ಕದ ಮನೆ ರಮಾಬಾಯಿ ತಾನೇ? ಹೌದು, ನೀನಿವತ್ತು ನಿಮ್ಮ ಅಜ್ಜಿನ ನೋಡ್ಲೇಬೇಕಂತೆ. ಹೌದಾ? ನೋಡಿ ರಮಾಬಾಯಿ, ಬೇರೆ ಬೈಲಾದ್ರೆ ನಾನ್ ಬರಲ್ಲಪ್ಪ. ನಮ್ಮ ಅಜ್ಜಿ ತುಂಬಾ ಜ್ವರ ಕೊಡ್ತಾಳೆ, ಅವ್ಳು ಹಿಡಿಯಕ್ಕೆ ಆಗಲ್ಲ. ಮೊಮ್ಮಗ ನೋಡಿದ ಆಸೆಯಲ್ಲಿ ಆನಂದದಿಂದ ಹಾರಾಡ್ಕೊಂಡು ಓಡ್ಬಿಟ್ಟಿದ್ದಾಳೆ. ನಿನ್ಗೆ ಇವತ್ತು ಅಂತ ತೊಂದ್ರೆ ಕೊಡೋದಿಲ್ಲ. ಬೇರೆ ಗುಡ್ಡ ಗೊತ್ತಲ್ಲ, ಅಲ್ಲಿಗೆ ಬಂದ್ಬಿಡು. ನಿಮ್ಮ ಅಜ್ಜಿ ಹಸಿರು ಸೀರೆ ಉಟ್ಕೊಂಡು ಹಸಿರು ರವಿಗೆ ತೊಟ್ಕೊಂಡು ತಲೆ ತುಂಬಾ ಕೆಂಡು ಸಂಪಿಗೆ ಹೂ ಮುಡ್ಕೊಂಡು ಬರ್ತಾಳೆ. ಕಾಂಬಿನೇಷನ್ ಚೆನ್ನಾಗಿಲ್ವಲ್ಲ? ಯಾವ ಕಾಂಬಿನೇಷನ್? ಅಜ್ಜಿ ಡ್ರೆಸ್ ಕಾಂಬಿನೇಷನ್. ಹಸಿರು ಸೀರೆ ಉಟ್ಕೊಂಡ್ಮೇಲೆ ಕೆಂಟ್ ಸಂಪಿಗೆ ಏನ್ ಚೆನ್ನಾಗಿರುತ್ತೆ? ಸಂಪಿಗೆ ಹೂವು ವಾಸನೆ ಹೆಚ್ಚು. ಅಜ್ಜಿಗೆ ತಲೆನೋ ಬಂದ್ಬಿಟ್ರೆ ಕಷ್ಟ. ಲಕ್ಷಣವಾಗಿ ತಲೆ ತುಂಬಾ ಮಲ್ಲಿಗೆ ಹೂವು ಮುಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಜ್ಜಿ ಬಾ, ಮಾಡ್ತೀನಿ. ಅಮ್ಮ ಜ್ಯೋತಿ, ನಾವ್ ಚರ್ಚೆ ಕೂತಿರ್ತೀವಿ, ಇಲ್ಲೇನ್ ನಡೀತೆ ಅದನ್ನೆಲ್ಲ ಅಲ್ಲಿ ಬಂದು ರಿಪೋರ್ಟ್ ಮಾಡು. ನೀನೇನಾದ್ರೂ ನಾ ಮಾತಾಡ್ಸೆ ಬಾ, ನಿನ್ಗಿದೆ ಒಂದ್ ಗತಿ. ಅಮ್ಲ ಮಂಜು ಇಲ್ಲ ನನ್ ಬಿಟ್ಟು ಹೋಗ್ಬೇಡ್ರೆ. ನಿಂತ್ಕೊಳ್ಳೆ ಮರ್ಯಾದೆಯಿಂದ. ನನಗೇನಾದ್ರೂ ಕೋಪ ಬಂದ್ರೆ ನಿನ್ನನ್ನು ಕಳಿಸ್ಬಿಟ್ಟು ನಾನೇ ನಿಂತ್ಕೊಂತೀನಿ. ಹಸಿರು ಸೀರೆ
ತಲೆ ತುಂಬಾ ಮಲ್ಲಿಗೆ ಹೂ. ಅಜ್ಜಿ ನಿನ್ನೆ ನೀನ್ ಬರ್ದೆ ಪಕ್ಕದ ಮನೆ ರಮಾಬಾಯಿನ್ ಕಳ್ಸಿದ್ಯಲ್ಲ ಅಜ್ಜಿ. ಅಜ್ಜಿ ಇವತ್ ಮಾತ್ರ ನಾನು ನಿನ್ ಬಿಡಲ್ಲ. ನಿನ್ನ ಮಜ್ಜಿ ಅಲ್ಲ, ನಿನ್ನೆ ನನ್ನ ಕೈ ಕೊಟ್ಟು ಹೊಡೋದವಳು ನೀನೇ ತಾನೆ? ಪಕ್ಕದ ಮನೆ ರಮಾಬಾಯಿಗೆ 10 ರೂಪಾಯಿ ಕೊಟ್ಟವಳು ನೀನೇ ತಾನೆ? ಅಜ್ಜಿ ತರ ಫೋನ್ ಮಾಡಿ ಹಸಿರು ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಹೇಳಿದವಳು ನೀನೇ ತಾನೆ? ಹೇಳು, ಯಾರು ನೀನು? ಏನ್ ನಿನ್ನ ಹೆಸರು? ಬಿಡಿ ಹೇಳ್ತೀನಿ. ನಾನು ಆನಂದ್, ನಾನೇ ಜ್ಯೋತಿ. ಜ್ಯೋತಿ! ಜ್ಯೋತಿ! ಕ್ವೀನ್ ಬರ್ದೆ ಹೋದ್ರು ಈ ಆರೆಂಜ್ ಕ್ವೀನ್ ಆದ್ರೂ ಬಂತಲ್ಲ. ಈ ದ್ರೌಪದಿ ನಮ್ಮ 5 ಜನ ಕೊಂಡ್ರು. ಏಯ್ ಇರೋಣ. ನಾವು 5 ಜನ ಅನ್ಕೊಂಡ್ವಿ, ನೀನು ಒಬ್ಬ ಬಂದ್ಯಾ ಕರ್ಣಂತರ. ಬಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮರ್ಯಾದೆಗಳನ್ನ ಬಿಡದೆ ಹೋದ್ರೆ ನಿಮ್ ಮೈ ಜಾಯಿಂಟ್ಸ್ ನಲ್ಲಿ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಬಿಡದೆ ಹೋದ್ರೆ ಏನ್ ಮಾಡ್ತೀಯ? ನೋಡ್ತಾ ಇರಿ.